ಅತ್ತೆ ಅತ್ತೆ ಯಾಕತ್ತೆ ಯಾಕ ಏನೇ ಥೂ ಮಾನ ಮರ್ಯಾದೆ ಇಲ್ದವಳೆ ಎಂಥ ಕೆಲಸ ಮಾಡ್ತಾ ಇದೆಯೇ ಇವನ ಜೊತೆ ಸೇರ್ಕೊಂಡು ನನ್ನ ಮಗುಗೆ ಮೋಸ ಮಾಡ್ತಿದ್ಯಲ್ಲೇ ದರಿದ್ರದವಳೆ ಏನೇ ಮರ್ಯಾದೆ ಗೆಟ್ಟವಳೆ ಇಂಥಳೆ ಯಾಕೆ ಲವ್ ಮಾಡಿ ಯಾಕೆ ನನ್ನ ಮಗನ ಮದುವೆ ಆಗಿದ್ದೆ ನನ್ನ ಮಗುಗೆ ಯಾಕೆ ಮೋಸ ಮಾಡ್ತಾ ಇದೆಯಾ ನೀನು ಫಸ್ಟು ನಮ್ಮ ಜಗ್ಗಿಗೆ ಬುದ್ಧಿ ಇಲ್ಲ ಕಣತೆ ನಮ್ಮ ಜಗ್ಗಿಗೆ ಬುದ್ಧಿ ಇಲ್ಲ ಅಯ್ಯೋ ನಾನೇನು ಮಾಡಿದೆ ನೀನೇನು ಮಾಡ್ದ ತೋರಿಸ್ತೀನಿ ತಡಿಯ ನೀನೇನು ಮಾಡಿದೀಯ ಅಂತ ನನ್ನ ಮಗುಗೆಲ್ಲ ತೋರಿಸ್ತೀನಿ ಇವನ ಜೊತೆ ಸೇರ್ಕೊಂಡು ಎಂಥ ಓಟು ಬಿಟ್ಟು ಆಟ ಆಡ್ತಾ ಇದೆಯೇ ಓಟು ಬಿಟ್ಟು ಕೂತ್ಕೊಂಡಿದೀಯಾ ಏನು ಹೇಳೋರು ಕೇಳೋರು ಯಾರೂ ಇಲ್ವೇನೆ ನಿನಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ಬರೀ ಇಂಥ ಕೆಲಸ ಮಾಡ್ಕೊಂಡಿರೋ ನೀನು ಅಯ್ಯೋ ಆಂಟಿ ಯಾಕಂಗೆ ಹೊಡಿತಾ ಇದ್ದೀರಾ ಮುಚ್ಕೊಂಡು ನಿಂತ್ಕಾಳು ನೀವಿಬ್ರು ಮಾತಾಡ್ತಾ ಇರೋದು ನೀವು ಮಾತಾಡೋದು ಎಲ್ಲನ ನಾವು ನೋಡಿದ್ದೀವಿ ಸುಮ್ಮನೆ ಇದ್ರೆ ಸೆನಕೈತೆ ನನ್ನ ತಂತ್ರ ಮಾತಾಡಬೇಡ ನೀನು ನನ್ನ ಮಗನಿಗೆ ಮೋಸ ಮಾಡಿ ಇವನ ಜೊತೆ ನಗ್ತಾ ನಲಿತಾ ಅಲ್ಕಿಸ್ಕೊಂಡು ಹಾಗೆ ಹೀಗೆ ಅಂತ ಕಾಗೆ ಗೂಬೆ ಅಂತ ಮಾತಾಡ್ತಾ ಕೂತ್ಕೊಂಡಿದ್ಯೇನೆ ಓಟು ಬಿಟ್ಟು ಮುಂದೆ ನನ್ನ ಮಗನ ಕಳಿಸಿ ಇವನ ಜೊತೆನೆ ಇನ್ನೊಂದು ಸಂಬಂಧ ಇಟ್ಕೊಂಡು ಈ ಥರ ಮೆರಿತಾ ಇದೆಯೇನೆ ನೀನು ಮೆರಿತೀಯೇನೆ ನನ್ನ ಮಗನಿಗೆ ಮೋಸ ಮಾಡಕ್ಕೆ ನೀನೇ ಬೇಕಿತ್ತೇನೆ ಇಂಥವಳು ಯಾಕೆ ಲವ್ ಮಾಡಿ ಮದುವೆ ಆದೆ ನೀನು ಮನ್ಯಾಳ ಮುಂಡೆ ಥೂ ನಮ್ಮ ಮನೆ ಹಾಳು ಮಾಡಬೇಕು ಅಂತಲೇ ಬಂದಿದೆಯಲ್ಲೇ ಮನ್ಯಾಳಿ ಅಯ್ಯೋ ಅತ್ತೆ ನಾವಿಬ್ರು ಮಾತಾಡ್ತಾ ಕೂತ್ಕೊಂಡ್ರೆ ಏನಾಯ್ತು ಮಾತಾಡ್ತಾಳಂತೆ ಗಂಡನಿಗೆ ಮೋಸ ಮಾಡಿ ಇನ್ನೊಬ್ಬ ಗಂಡಸನ ಜೊತೆ ಕೂತ್ಕೊಂಡು ಮಾತಾಡ್ತಿದ್ಯಲ್ಲ ನೀನೊಬ್ಳು ಎಣ್ಣೆನಿ ಥೂ ನಿಂದೆಂಥ ಮನಸ್ಸೆ ನಿಂದು ಸ್ವಲ್ಪನಾದರೂ ಗಂಡ ಅನ್ನೋದು ಭಯನೇ ಇಲ್ವಲ್ಲೇ ನಿನಗೆ ನನ್ನ ಗಂಡ ಇದ್ದಾನೆ ಅವನಿಗೆ ಗೊತ್ತಾದರೆ ಏನಂತಾನೆ ಏನು ಕೇಳ್ತಾನೆ ಅನ್ನೋದು ಒಂದು ಸ್ವಲ್ಪನೂ ಭಯ ಇಲ್ದಂಗೆ ಇವನ ಜೊತೆ ಕೂತ್ಕೊಂಡು ನಗ್ತಾ ನಲಿತಾ ಇಲ್ಲಿ ಮಾತಾಡ್ತಾ ಇದೆಯಲ್ಲ ಊಟ ಬಿಟ್ಟು ಮುಂದೆ ಥೂ ನಿನ್ನಂಥವಳಿದ್ರೆ ಅಷ್ಟೇನೆ ಕಣೆ ಇನ್ನೊಬ್ರು ಯಾರನ್ನ ನೋಡಿ ಕಲಿಯೋದೇನೆ ಕೋತಿ ತಾನು ಕೇಳೋದಲ್ದಲೆ ವನನೆಲ್ಲ ಕೆಡಿಸ್ತು ಅಂತ ನೀನು ನೋಡಿ ಇನ್ನೊಬ್ರು ಯಾರನ್ನ ಕಲಿತಾರೆ ಕಣೆ ಇಂಥ ಬದುಕು ಮಾಡ್ಕೊಂಡೆ ಇರೇ ಅಯ್ಯೋ ಅತ್ತೆ ಹೊಡಿಬೇಡಿ ನಿಮಗೆ ಹೊಟ್ಟೆ ಉರಿಯಲ್ಲ ನಾನು ರೀತಿಯ ಮನೆಗೆ ಹೋಗ್ತಾ ಇರೋದಕ್ಕೆ ನಿಮಗೆ ಹೊಟ್ಟೆ ಉರಿಗೆ ಈ ಥರ ಮಾತಾಡ್ತಾ ಇದ್ದೀರಾ ಏನು ಜಗ್ಗುಗೆ ಹೇಳ್ತೀರಾ ಹೋಗ್ರಿ ಜಗ್ಗುಗೆ ಹೇಳ್ತೀರಾ ತಾನೇ ಈ ವಿಷಯ ಜಗ್ಗುಗೆ ಹೇಳ್ತೀರಾ ಹೋಗಿ ಹೇಳೋಗ್ರಿ ಕಣೋ ನೀನು ಯಾವಾಗಲೂ 24 ಗಂಟೆ ಬಿದ್ದು ಯಾಕೆ ಅಲ್ಲೇ ಸಾಯ್ತಾ ಇದ್ದೆ ಅಂತ ನನಗೆ ಗೊತ್ತಾಯ್ತು ಇವಾಗ 24 ಗಂಟೆ ಯಾವಾಗಲೂ ಇವಳ ಮನೆಯಾಗೆ ಬರ್ತಾ ಇದ್ದಲ್ಲ ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದ್ದಲ್ಲ ಇವಳ ಮನೆಗೆ ಯಾಕೆ ಬರ್ತಿದ್ದೆ ಅಂತ ಗೊತ್ತಾಯ್ತು ಕಣೋ ನನಗೆ ಅಯ್ಯ ಶಿವನಿ ಈ ಸರೋಜಮ್ಮ ಯಾಕೆ ರೀತಂಗೆ ಹಿಂಗೆ ಹಿಡ್ಕೊಂಡು ಹೊಲಿತಾ ಇದ್ದಾಳೆ ನಾನು ಏನು ಮಾಡಿಲ್ಲ ಅತ್ತೆ ಬಿಡತ್ತೆ ನೀವು ಯಾಕೆ ಹಂಗೆ ಹೊಡಿತೀರಾ ಬಂಟಿ ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇರೋದಕ್ಕೆ ನಿಮಗೆ ಹೊಟ್ಟೆ ಉರಿ ಯಾಕಂದರೆ ರಾಜಾಂಟಿನೂ ನಿಮಗೂ ಆಗ್ದಿಲ್ಲದಕ್ಕೆ ನೀವಿಬ್ರು ಏನೇನೋ ಮಾಡ್ತಾ ಇದ್ದೀರಾ ನಮ್ಮಿಬ್ರ ಬಗ್ಗೆ ಏನೇನೋ ಮಾತಾಡಬೇಡ್ರಿ ನೀವು ಬಿಡಿ ಅತ್ತೆ ಹೊಡಿಬೇಡಿ ಮಾತಾಡ್ತೀಯ ಅಲ್ಕ ಕೆಲಸ ಮಾಡಿ ಎಂಥ ಬದುಕು ಮಾಡ್ತಾ ಇದೆಯೇ ನನ್ನ ಮಗನಿಗೆ ಮೋಸ ಮಾಡಿ ಏನೇ ನಮ್ಮ ಮನೆ ಬೆಲೆ ಗೌರವ ಎಲ್ಲ ಕಳೀತಾ ಇದೆಯಲ್ಲೇ ಯಾರು ಸೊಸೆ ಅಂದರೆ ಸರೋಜಮ್ಮನ ಸೊಸೆ ಹಿಂಗೆಲ್ಲ ಮಾಡಿದಾಳೆ ಅಂತ ಹೇಳಿ ಊರಾಗೆಲ್ಲ ಆಡ್ಕೆಮಾರ್ಗೆಲ್ಲ ಸದ್ರ ಮಾಡ್ತಾ ಇದೆಯಲ್ಲೇ ನಮ್ಮನ್ನ ನಮ್ಮ ಮನೆದು ನಾವು ಒಂದು ದಿವಸನೂ ನಾವು ಬೈಲ್ಗೆ ಹಾಕ್ಕೊಂಡು ನಮ್ಮ ಮನೆಯಾಗ ಒಂದು ದಿವಸನೂ ಜಗಳ ಮಾಡಿರಲಿಲ್ಲ ನೀನು ಬಂದಾಗಿಂದನೂ ನಮ್ಮ ಮನೆಯಾಗೆ ಜಗಳ ತಪ್ಪಿದ್ದಲ್ಲ ಬರೀ ಜಗಳ ನೀನು ಬಂದಾಗಿಂದ ಬರೀ ಇದೇ ಆಯ್ತಲ್ಲೇ ನಾನು ನನ್ನ ಸೊಸೆ ಎಂಥ ಚೆನ್ನಾಗಿದ್ವಿ ನಾವು ಒಂದು ದಿವಸನೂ ನಮ್ಮ ಮನೆ ಬೆಲೆ ಗೌರವನ ನಾವು ಕಳ್ಕೊಂಡಿರಲಿಲ್ಲ ನಾವು ಎಷ್ಟು ಚೆನ್ನಾಗಿದ್ದರು ಇವಾಗ ನೀನು ಬಂದಾಗಿಂದ ನಮ್ಮ ಮನೆಯೆಲ್ಲ ಹಾಳಾಗೋಯ್ತಲ್ಲೇ ಲೌಡಿ ಹೊಡಿಬೇಡಿ ಆಂಟಿ ಬಿಡ್ರಿ ರೀತು ಹೊಡಿಬೇಡಿ ಬಿಡಿ ಬಾರೀತಾ ಈ ಕಡೆ ಬಾರೆ ಅಲ್ಲ ನಿಮಗೆ ಸುಮ್ಮನಿರೋಕ್ಕೂ ಆಗಲ್ಲ ನಾವು ಇಲ್ಲಿ ಬಂದಿರೋದಕ್ಕೇನೆ ನಿಮಗೆ ಹೊಟ್ಟೆ ಉರಿಯಲ್ಲ ನೀವಂತೂ ಮನೆ ಕೊಡಲಿಲ್ಲ ನಮಗೆ ನಾವು ಹೆಂಗನೋ ಯಾರೋ ಮೂರನೇರ್ತಾಗೆ ಚೆನ್ನಾಗಿದ್ದೀವಿ ನಮಗೆ ಬಂಟಿಯವರು ಎಲ್ಪ್ ಮಾಡ್ತಾ ಇದ್ದಾರೆ ರಾಜಾಂಟಿ ಅವರೆಲ್ಲ ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಾಗೆ ಸ್ವಲ್ಪನೂ 1% ಇಲ್ಲ ನೀವು ಬಂದು ನಮ್ಮ ಮೇಲೆ ಇಷ್ಟು ಜೋರು ಮಾಡ್ತಾ ಇದ್ದೀರಲ್ಲ ಗೊತ್ತಾಗಲ್ವಾ ಇಲ್ಲದ್ದೆಲ್ಲ ನಮ್ಮಿಬ್ಬರ ಬಗ್ಗೆ ಸುಮ್ಮನೆ ಮಾತಾಡ್ತೀರಾ ನಾವೇನೋ ಮಾತಾಡ್ತಾ ಇದ್ವಿ ನಮ್ಮವು 1000 ಇರ್ತಾವೆ ನಮ್ಮದು ವ್ಯವಹಾರ ಜಾಸ್ತಿನೇ ಐತೆ ನಮ್ಮದು ಬಂಟೆ ಅವ್ರದ್ದು ಬಾರತೆ ಸುಮ್ಮನೆ ಬಾ ಇಲ್ಲಿ ಇವಳು ಹಿಂಗೆ ಮಾತಾಡ್ತಾಳೆ ಎಂಬುದು ಗೊತ್ತೈತೆ ಬಾ ಸುಮ್ಮನೆ ಹೋಗೋಣ ಬಾ ಇಲ್ಲಿ ಇಂಥ ಓಟು ಬಿಟ್ಟು ಮುಂಡೆರಿಗೆಲ್ಲನ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಚಂದಾಗಿ ಗೊತ್ತೈತಿ ನಡಿ ಆ ಮನೆಯಾಳಗೆ ಬುದ್ಧಿ ಇಲ್ಲ ಆ ಮನೆಯಾಳಿಗೆ ಎಲ್ಲನ ಹೇಳ್ದಾಗ ಗೊತ್ತಾಗುತ್ತೆ ಅವನಿಗೆಲ್ಲ ಹೇಳ್ತೀನಿ ನಡಿ ಬಾಯಿಲಿ ಸುಮ್ಮನೆ ಬಾಯಿಲಿ ನೀನು ಏನು ಉಸಿರು ಬಿಡಬೇಡ ಬಾಯಿಲಿ ಸುಮ್ಮನೆ ಇವಳೊಬ್ಳು ನಿನ್ನ ಮಗನ ನ್ಯಾವೇಗಿ ಕೇಳಿ ಮದುವೆ ಆಗಿರೋ ಅಲ್ತಾಗೆ ಕುಕ್ಕಂಡು ಮಾತಾಡ ಅಂತದ್ದೇನೆ ನಿನ್ನ ಮಗುಗೆ ಅಯ್ಯೋ ವ್ಯವಹಾರ 1000 ಇರ್ತಾವೇನು ಮದುವೆ ಆಗಿರ್ತಾರಂತ ಕುಕ್ಕಂಡು ಮಾತಾಡಬಾರ್ದು ಅಂಬೋದೇನಿಲ್ಲ
ಅತ್ತೆ ಸುಮ್ಮನೆ ಬಾರತ್ತೆ. ನಾವೇನು ಹೇಳಿರು ಇವಾಗ ಹಿಂಗೆ ಮಾತಾಡ್ತಾರೆ. ಬಾ ಅವ್ನು ಜಗ್ಗು ಬರಲಿ ಬಾ, ನೀನು ಸುಮ್ಮನೆ ಬಾ. ಇವಾಗ ಇವ್ರ ಏನು ಮಾತಾಡಕ್ಕೆ ಹೋಗ್ಬೇಡ, ಬಾರತ್ತೆ ಸುಮ್ಮನೆ. ಯಾಕವಳ ಹಂಗೆ ಮಾತಾಡ್ತಾಳ ಸರೋಜಮ್ಮ? ಅಲ್ಲ ನೋಡ್ರಿ ರಾಜಂಟಿ, ನಾವು ಬಂಟಿಯವ್ರು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇವಾಗ ಬಂಟಿಯವರು ನಮ್ಮ ಮನೆ ರಿಪೇರಿ ಮಾಡಿಸ್ತಾ ಇರೋದಕ್ಕೂ ಅದಕ್ಕೂ ಹೊಟ್ಟೆ ಉರಿ. ಈ ಸತ್ಯನ್ಗೂ ನಮ್ಮ ಅತ್ತಿಗೂ ಇಬ್ಬರಾಳ್ಗೂ ಅವಳು ನಮ್ಮ ಅತ್ತೆ ಹೆಂಗ ಸುಮ್ಮನೆ ಇರ್ತಾಳೆ. ಈಗ ಇವಳು ದರಿದ್ರದವಳು ಈ ಸತ್ಯ ಇದ್ದಾಳಲ್ಲ, ನಮ್ಮ ಅತ್ತೆ ಇಲ್ಲದ್ದೆಲ್ಲ ಹೇಳಿ ಕರ್ಕೊಂಡು ಬರ್ತಾಳೆ. ಅವಳು ಹೇಳ್ದಂಗೆ ಇವಳು ಕೇಳ್ತಾಳೆ. ನೀನು ಬಂಟಿ ಕೂತ್ಕೊಂಡು ಮಾತಾಡ್ತೀರಾ? ಮದುವೆ ಆಗಿರೋಳ್ತ ಏನು ಕೂತ್ಕೊಂಡು ಮಾತಾಡ್ತೀಯಾ? ನೀನು ಯಾಕೆ ಅಂತ ಕೂತ್ಕೊಂಡು ಮಾತಾಡ್ತೀಯಾ ಅಂತಾಳೆ. ನಾವು ಯಾರ್ತಾಗನ ಮಾತಾಡ್ತೀವಿ, ಅವ್ರಿಗೇನು ಬೇಕು ರಾಜಂಟಿ? ಸುಮ್ಮನೆ ಇರಬೇಕು. ನೋಡಿ ಹೆಂಗೆ ಮಾತಾಡ್ತಾರೆ. ಸುಮ್ಮನೆ ಆಂಟಿ ಇಳ್ಳಾಡಂಟಿ, ನಾವೆಲ್ಲ ಚೆನ್ನಾಗಿರೋದಕ್ಕೆ ನಮ್ಮ ಸೌರ ವ್ಯವಹಾರ ಇರ್ತವೆ. ಇವಾಗ ನಾವು ಏನೋ ಮಾತಾಡ್ತಾ ಇದ್ದೀವಿ, ಹೆಂಗೆ ಮಾಡಿಸೋದು ಏನು ಮನೆಗೆ ಸ್ವಲ್ಪ ರಿಪೇರಿ ಮಾಡಿಸ್ತಾ ಇದ್ದೀವಲ್ಲ ಅಂತ ಹೇಳಿ ನಾವಿಬ್ಬರಳು ಏನೋ ನಮ್ಮದು ಕಷ್ಟ ಸುಖ ನಾವು ಮಾತಾಡ್ತಾ ಇದ್ದೀವಿ. ಬಂದು ನೋಡು ಹೆಂಗೆ ಮಾತಾಡ್ತಾರೆ. ಅವನ ಹತ್ರ ಕುತ್ಕೊಂಡು ಮಾತಾಡ್ತೀಯಾ ಹಂಗೆ ಹಿಂಗೆ, ನೀನು ಹಂಗೆ ಹಿಂಗೆ ಅಂತ ಮಾತಾಡ್ತೈತೆ. ಗೊತ್ತಾಗಲ್ವೇ ಸ್ವಲ್ಪನಾದ್ರೂ ನಮ್ಮ ಅತ್ತೆಗೆ? ಇವಾಗ ನಾವು ಒಂದಿಷ್ಟು ಚೆನ್ನಾಗಿದ್ದೀವಲ್ಲಮ್ಮ, ನಾವು ಕೆಲಸ ಕೊಟ್ಟಿದ್ದೀವಲ್ಲ ರೀತನ್ಗೆ, ಅದಕ್ಕೆ ಇವರಿಬ್ರಿಗೂ ಹೊಟ್ಟೆ ಉರಿ. ಏನಾನ ಮಾಡಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋಕ್ಕೆ ಕಾಯ್ತಾ ಇರ್ತಾರೆ. ಮತ್ತೆ ಇವಳು ಭಾರಿ ಇದ್ದಾಳೆ ಇವಳು. ಈಗ ಇವಳು ಸುಗುಣನ ಜೊತೆ ಸೇರ್ಕೊಂಡು ಇಲ್ಲೊತ್ ಕಲ್ತಾವಳೆ ಈ ಸತ್ಯ. ಮೊದಲು ಉಸಿರು ಬಿಡಲ್ಲ, ಮಂಗ್ಳಿ ಅಮ್ಮಂಗಿದ್ಲು ಮಾತಾಡಲ್ಲ ಅಮ್ಮಂಗೆ. ನೀನು ಮಾತಾಡಿ ಕೆಟ್ಟಾಳಾಗ್ತೀರಿತಾ, ಇವಳು ಹೋಗಿ ಮುಳ್ಳಂತಾಳು ನೋಡು ಹೆಂಗೆ ಸುಚ್ಚಿ ಕರ್ಕೊಂಬಂದವಳೆ ಅವ್ರ ಅತ್ತಿಗೆ. ಮಾತಾಡೋದು ನೋಡಿ ಇವಾಗೆಲ್ಲ ಹಳೆ ಮನೆಗೆ ಇದ್ದಿದ್ರೆ ನೋಡಿ ಸಂತೋಷ ಪಡೋಳೇನ. ಇವಾಗೆಲ್ಲ ಮೋಲ್ಡೆಲ್ಲ ಹಾಕಿಸಿ ಈಗೆಲ್ಲ ನಿನ್ನ ಮನೆ ಎಲ್ಲ ರಿಪೇರಿ ಮಾಡಿಸ್ತಾ ಇದೆಯಲ್ಲ, ಅದಕ್ಕೆ ಹೊಟ್ಟೆ ಉರಿಗೆ ಹಿಂಗೆ ಮಾಡ್ತಾ ಇದ್ದಾಳೆ ಅವಳು. ಹೊಟ್ಟೆ ಉರಿಗೆ ಹಿಂಗೆ ಮಾಡ್ತಾ ಇದ್ದಾಳೆ. ಹೊಟ್ಟೆ ಉರಿಗೆ ಕಣಮ್ಮ, ಯಾಕಂದರೆ ನಾನು ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿಸ್ತಾ ಇದ್ದೀನಲ್ಲ ಅದಕ್ಕೆ. ನೀನು ಬಂಟಿ ಎಲ್ಲ ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇರೋದಕ್ಕೆ ಇವರಿಗೆ ಹೊಟ್ಟೆ ಉರಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅವಳಂಗೇನೆ ಹಳೆ ಮನೆಗೆ ಇಟ್ಕೊಂಡು ನಾನು ಹಳೆ ಮನೆಗೆ ಇದ್ದಿದ್ರೆ ನೋಡಿ ಸಂತೋಷ ಪಡೋಳು. ಯಾಕಂದರೆ ಅವಳದು ಹೊಸ ಮನೆ ಅಲ್ಲ, ಅದಕ್ಕೇ ನೋಡಿ ಖುಷಿ ಪಡ್ತಾ ಇದ್ದೆ. ಇವ್ರು ಹೆಂಗೂ ಎಲ್ಲ ರಿಪೇರಿ ಮಾಡಿಸ್ಕೊಡ್ತಾ ಇದ್ದಾರಲ್ಲ, ಇವ್ರಿಗೇನು ಗೊತ್ತಿಲ್ಲ ಇಂಥ ಗಂಡನ ಕಟ್ಕೊಂಡು ಇವಳು ಹೆಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಇವಳಿಗೆ ಅಂತ ಹೇಳಿ ಹೊಟ್ಟೆ ಉರಿಗೆ ಏನೇನೋ ಮಾತಾಡ್ತಾ ಇದ್ದಾಳೆ. ಏನೇನೋ ಮಾಡ್ತಾ ಇದ್ದಾಳೆ. ನನಗೂ ಬಂಟಿಗೂ ಸುಮ್ಮನೆ ನಾವಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ನೋಡು ನಿನ್ನ ಗಂಡನಿಗೆ ಮೋಸ ಮಾಡಿ ಇವನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದೀಯಾ ಅಂತಾಳೆ. ನೋಡು ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ ನೋಡಿ ರಾಜಂಟಿ. ಮತ್ತೆ ಈ ಜನನೇ ಹಂಗೆ ರೀತಾ. ಈ ಜನನೇ ಹಂಗೆ. ಏನಾನ ಸ್ವಲ್ಪ ವಿಶ್ವಾಸದ ಸೇನಕ್ಕಿದ್ದಾರೆ ಅಂದರೆ ಅಲ್ಲಿ ಏನಾನ ಒಂದು ತಂದಿಕ್ಕಕ್ಕೆ ನೋಡ್ತಾರೆ. ಒಟ್ಟಿನಲ್ಲಿ ನಾವು ಸೇನಕ್ಕಿರ್ಬೇಕು ಅಷ್ಟೇನೆ. ರೀತಾ ನಿನ್ನ ತಲೆ ಕೆಡಿಸ್ಕೊಬೇಡ, ಅವ್ರು ಏನೇ ಅಂದ್ರೂ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ಸರಿನಾ? ನಾನು ಕೈಲಾದಷ್ಟು ಇಲ್ಲೋಡು, ನಾನು ಎಷ್ಟು ಹೆಲ್ಪ್ ಮಾಡಬೇಕು ನನಗೇನೀಗ ಕೆಲಸದಾರ ಗೊತ್ತಿತ್ತು, ಕರ್ಕೊಂಡು ಬಂದೆ. ಏನು ಸೌಕಂತೀನ ಏನಿಲ್ಲ, ಕರ್ಕೊಂಡು ಬಂದೆ. ನೀನು ಮಾತಾಡೋಂದೆ ನಾವು ಮಾತಾಡಿದ್ವಿ ಇಷ್ಟಲ್ಲ ಇಷ್ಟಕ್ಕೆ ಅಂತ ಹೇಳಿ ಅಷ್ಟೇ. ಏನು ಅದರಲ್ಲಿ ಏನು ಸೌಕಳೋದೇನೋ ಐತಾ? ಅದಕ್ಕೆ ಹೊಟ್ಟೆ ಉರ್ಕೊಂತಾರೆ ಇವರು. ಅದಕ್ಕೆ ಹೊಟ್ಟೆ ಉರ್ಕೊಂತಾರೆ. ಇವ್ರಿಗೇನು ಗೊತ್ತಿಲ್ಲ, ಎಲ್ಲನ ಇವನ್ನೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾನಲ್ಲ ಅನ್ನೋದಕ್ಕೋಸ್ಕರ. ಕಣೋ ಬಂಟಿ, ಅದಕ್ಕೇನೆ ಎಲ್ಲ ನಾವು ಯಾವಾಗ ಕೆಲಸದವ್ರನ್ನೆಲ್ಲ ಕರ್ಕೊಂಬಂದು ಮಾತಾಡಿ ಎಲ್ಲ ಮನೆಯೆಲ್ಲ ಒಂದು ಸ್ವಲ್ಪ ಇದು ಮಾಡಿದ್ರೆ ಶುರು ಮಾಡಿದ್ರಲ್ಲ, ಅದಕ್ಕೆ ಇವಾಗ ಬೇರೆ ಎಲ್ಲ ಚೆನ್ನಾಗಿ ಕಾಣಿಸ್ತೈತೆ, ಬಣ್ಣ ಎಲ್ಲ ಹೊಡಿತಾ ಇದ್ದಾರಲ್ಲ, ಅದಕ್ಕೆ ಹೊಟ್ಟೆ ಉರಿಗೆ ಅವಳಂಗೆ ಮಾತಾಡ್ತಾ ಇದ್ದಾಳೆ. ಹೊಟ್ಟೆ ಉರಿಗೆ ಮಾತಾಡ್ತಾ ಇರೋದು ಇದನ್ನೆಲ್ಲನ, ಹೊಟ್ಟೆ ಉರಿಗೆ. ನಮ್ದೇನೈತಮ್ಮ ಸಾವ್ಕೊಳ್ಳೋದು, ಸ್ವಲ್ಪ ಎಲ್ಪ್ ಮಾಡು. ಇವಾಗ ಅವನಿಗೆ ಬೇರೆ ತಿಳುವಳಿಕೆ ಇಲ್ಲ, ಎಲ್ಪ್ ಮಾಡು ಬಂಟಿ, ಎಲ್ಪ್ ಮಾಡು ಅಂತ ಕೇಳ್ಕೊಂಡ್ಲಾ, ಅದಕ್ಕೆ ಬಿಡತ್ಲಾಗೆ ಹೋಗ್ಲಿ ಅಂತ ಸ್ವಲ್ಪ ಎಲ್ಪ್ ಮಾಡಿದ್ಕೆ ಹಿಂಗೆ ಮಾತಾಡೋದು ಇವರು. ಅಯ್ಯೋ ಭಾರಿ ಜನಪ್ಪ, ಇಂತಿಂಥ ಜನ ಇದ್ದಾರೋ ಏನೋ. ನೀನೇನೋ ಅನ್ಕೊಂಬಕ್ಕೆ ಹೋಗ್ಬೇಡ ಕಣಮ್ಮ. ಅಯ್ಯೋ ನಾನೇನು ಅನ್ಕೊಂಬನಿ, ಇವ್ರ ಬುದ್ಧಿ ಎಲ್ಲ ಗೊತ್ತೇಳು ನನಗೆ. ನಾನೇನು ಅನ್ಕೊಂಬಕ್ಕೆ ಹೋಗೋಣಪ್ಪ ಪಾಪ, ನಾನೇನು ಅನ್ಕೊಂಬೋದಿಲ್ಲ. ನಾನು ಏನಕ್ಕೂ ಹೋಗಲ್ವಲ್ಲ ರಾಜಂಟಿ. ಏನಾನ ಬೇಕಿದ್ರೆ ನಿನ್ನ ಕೇಳ್ತೀನಿ, ಬಂಟಿ ಅವ್ರನ್ನ ಕೇಳ್ತೀನಿ. ನನಗೆ ಯಾರ ಹತ್ರ ಇಷ್ಟ ಆಗುತ್ತೋ ಅವ್ರ ಹತ್ರ ಕೇಳ್ತೀನಲ್ಲ, ಅದಕ್ಕೆ ಅವ್ರ ಹೊಟ್ಟೆ ಉರಿ. ನಮ್ಮ ಮನೆ ಬಾಗಿಲು ಸುತ್ತರ್ಕೊಂಡು ಬರಲ್ವಲ್ಲ, ಇವಳು ನನ್ನೇನು ಕೇಳಲ್ವಲ್ಲ. ನಾವು ದೊಡ್ಡವರು, ನಾವು ದೊಡ್ಡ ಸೊಸೆ, ನನ್ನ ಗಂಡ ದೊಡ್ಡ ಮಗ, ನಮ್ಮನ್ನೇನು ಕೇಳಲ್ವಲ್ಲ ಅನ್ನೋದಕ್ಕೋಸ್ಕರ ನಾವೆಲ್ಲ ನಿಮ್ಮನ್ನು ಕೇಳ್ತೀನಿ, ನಿಮ್ಮ ಬಂಟಿಯವ್ರನ್ನ ಕೇಳ್ತೀನಿ, ರಾಜಂಟಿನ ಕೇಳಬೇಕು ಅಂತ ಹೇಳ್ತೀನಲ್ಲ, ಅದಕ್ಕೆ ಏನು ಕನ ಆಗಲಿ, ಅದಕ್ಕೆ ನಾವು ಹೊಟ್ಟೆ ಉರಿ. ನಮ್ಮನ್ನು ಕೇಳಲ್ವಲ್ಲ, ಅವ್ರನ್ನೂ ಕೇಳ್ತಾರೆ. ಅವ್ರನ್ನ ದೊಡ್ಡದೊಂದು ದೊಡ್ಡ ಎತ್ತು ಅಂತ ಹೇಳಿ ಮೆರೆಸಿದ್ರೆ ಬಿಡು ನಾವೇ ಗ್ರೇಟ್ ಅನ್ನೋರು. ನಮ್ಮನ್ನೇನು ಕೇಳಲ್ವಲ್ಲ, ಇವಳು ಪಾಡಿ ಇವಳೆಲ್ಲ ಮಾಡ್ಕೊತಾ ಇದ್ದಾಳಲ್ಲ ಅನ್ನೋದಕ್ಕೋಸ್ಕರ ಹೊಟ್ಟೆ ಉರಿಗೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು. ಹೊಟ್ಟೆ ಉರಿಗೆ ನೋಡಿದ್ರಲ್ಲ ವೀಕ್ಷಕರೇ, ಹೆಂಗೆ ತಿರುವಡ್ದು ಕಳಿಸ್ತೆ ಅಂತ ಹೇಳಿ. ಇವ್ರು ಏನಾರ ಹೇಳಲಿ, ಆ ಜಗ್ಗುಗೆ ಹೇಳ್ತೀನಿ, ಅವ್ರ ಮಾತು ಕೇಳಲೇಬೇಡ. ನಿಮ್ಮ ಅಮ್ಮನೂ ನಿಮ್ಮ ಅತ್ತಿಗೆ ನಮ್ಮ ನೋಡಿದ್ರೆ ಹೊಟ್ಟೆ ಉರ್ಕೊಂಡು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಆ ಜಗ್ಗುಗೆ ಹೇಳ್ತೀನಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.